SGT मोबाइल रिपेयरिंग ट्रेनिंग इंस्टीट्यूट के निंगेलरिಗೂ स्वागत। चलो हाय फ्रेंड्स, सभी भाई को SGT मोबाइल रिपेयरिंग ट्रेनिंग इंस्टीट्यूट को स्वागत है। अपने पास मेरा एक मोबाइल आया हुआ है Redmi A3 का। ऑलरेडी इसमें CPU रिबाल हो चुका है, तो उसके बाद भी डेड है। तो देखेंगे CPU रिबाल होने के बाद भी क्यों डेड होता है। तो डीसी पावर सप्लाई में चेक करेंगे कितना इसका एम्पेयर ले रहा है, 6 पोर्ट में कितना एम्पेयर ले रहा है ये चेक करेंगे। ಡಿಸಿ ಪವರ್ ಸಪ್ಲೈ ಚೆಕ್ ಮಾಡೋಣ ಎಷ್ಟು ಆಂಪಿಯರ್ ತಗೊಂತಾ ಇದೆ ಮತ್ತೆ 6 ಪೋರ್ಟ್ ಅಲ್ಲಿ ಎಷ್ಟು ಆಂಪಿಯರ್ ತಗೊಂತಾ ಇದೆ ಅಂತ ಚೆಕ್ ಮಾಡೋಣ। ಚೆಕ್ ಮಾಡ್ಬಿಟ್ಟು ನೋಡೋಣ ಎಲ್ಲಿಂದ ಬಗ್ಗೆ ಆಗುತ್ತೆ। ओके तो पहले हम 6 पोर्ट में चेक करेंगे इसका कितना एम्पेयर लेता है करके। तो 0.1 इन तोड़ता 0.1 कितना ले रहा है, 0.1 नहीं ले रहा है, आगे नहीं जा रहा है। तो उसके बाद में इसको डीसी पावर सप्लाई में चेक करेंगे। तो ಏನು ಮಾಡೋಣ, डीसी पावर सप्लाई ले ಚೆಕ್ ಮಾಡೋಣ। चलो सो डीसी पावर सप्लाई ले 140 180 150 195 200 219 ಇಷ್ಟು ತನಕ ರೀಡಿಂಗ್ ಮುಂದೆ ಹಿಂದೆ ಆಗ್ತದೆ ಕರೆಕ್ಟಾ। चलो ठीक, अभी ये रीडिंग देखते ही सभी CPU EMMC करेगा। ये रीडिंग ನೋಡ್ತಾ ಇದ್ದಂಗೆ ಎಲ್ಲರೂ CPU EMMC ना ಏನ್ ಮಾಡ್ತಾರೆ, रीबाल ಮಾಡ್ತಾರೆ ಕರೆಕ್ಟಾ। सो बट हम करेंगे, सो इसका ऑलरेडी CPU EMMC ऑलमोस्ट रीबाल हो चुका है। CPU रीबाल हो चुका है, देखो इधर ಕಾಣಿಸ್ತಿದೆ ಅಮ್ಮ। चलो CPU ಏನ್ ಮಾಡಿದ್ದಾರೆ, ಆಲ್ರೆಡಿ रीबाल ಮಾಡಿದ್ದಾರೆ, ಕಾಣಿಸ್ತಿದ್ಯಾ। CPU रीबाल हो चुका है, ಏನಾಗಿದೆ CPU रीबाल ಆಲ್ರೆಡಿ ಆಗಿದೆ। ಸೊ ಈ ಕೇಸಸ್ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದ್ ಕಡೆಯಿಂದ ಸೊ ಚೆಕ್ ಮಾಡ್ಕೊಂತ ಬರೋಣ। ಸೊ ಏನ್ ಆಗಿದೆ ಇರಬಹುದು ಇದು ಅಂತ, ಏನು ಆಗಿರಬಹುದು ಅಂತ। ಸೊ फर्स्ट ನಾವು कोल्ड टेस्ट ಮಾಡೋಣ। फर्स्ट ಏನ್ ಮಾಡೋಣ, ನಾವು कोल्ड टेस्ट ಮಾಡೋಣ। कोल्ड टेस्ट करेंगे हम, कैसे इसको सॉल्व करेंगे करके। चलो ನಾನು ಏನ್ ಮಾಡ್ತಾ ಇದೀನಿ, कोल्ड टेस्ट ಮಾಡ್ತಾ ಇದೀನಿ। VPH लाइन ओके है 336 ओके। उसके बाद बक्काल का वोल्टेज को चेक करेंगे, रीडिंग चेक करेंगे 2725 ओके। उसके बाद 25 ओके। उसके बाद 113 ओके। अदादमेले 114 ओके। अदादमेले 196 ओके। अदादमेले 178 ओके। अदादमेले 481 ಅಂದ್ರೆ ನಮ್ದು GR ಎಲ್ಲ ಆಲ್ಮೋಸ್ಟ್ ಓಕೆ ಇದೆ ಅಲ್ವಾ। ಸೊ ಇವಾಗ ನಾವು ಚೆಕ್ ಮಾಡೋಣ ವೋಲ್ಟೇಜ್ ಬಕ್ಕಾಯಿಲ್ಗಳಲ್ಲಿ ಬರ್ತಾ ಇದೆಯೋ ಅಥವಾ ಇಲ್ವಾ ಅಂತ। ಏನ್ ಚೆಕ್ ಮಾಡೋಣ, ಬಕ್ಕಾಯಿಲಲ್ಲಿ ವೋಲ್ಟೇಜ್ ಬರ್ತಾ ಇದೆಯೋ ಅಥವಾ ಇಲ್ವೋ ಅಂತ देखेंगे हम। वोल्टेज आ रहा है या नहीं आ रहा है। मोबाइल को कनेक्ट कर रहा हूँ मैं, चार्जिंग में डाल रहा हूँ। मोबाइल कनेक्ट ಮಾಡ್ತಾ ಇದೀನಿ, ಚಾರ್ಜಿಂಗ್ ಗೆ ಹಾಕ್ತಾ ಇದೀನಿ। ಕನೆಕ್ಟ್ ಅಂಡ್ ಸ್ಟ್ರಿಪ್ ಕನೆಕ್ಟ್ ಕೂಡ ಎರಡು ಮಾಡಿದೀನಿ। ವೋಲ್ಟೇಜ್ ಮೋಡ್ ಅಲ್ಲಿ ಚೆಕ್ ಮಾಡೋಣ। ನಾವೇನ್ ಮಾಡೋಣ, ವೋಲ್ಟೇಜ್ ಮೋಡ್ ಅಲ್ಲಿ ಚೆಕ್ ಮಾಡೋಣ। ವೋಲ್ಟೇಜ್ ಅಲ್ಲಿ ಏನು ವೋಲ್ಟೇಜ್ ಬರ್ತಾ ಇದೆ ಬಕ್ಕಾಯಿಲಲ್ಲಿ ಅಥವಾ VPH ಅಲ್ಲಿ ಯಾವ್ದಾದ್ರು ಬರ್ತಾ ಇದೆಯಾ, ಮಿಕ್ಸಿಂಗ್ ಆಗಿದೆ ಅಂತ ನಾವೇನ್ ಮಾಡೋಣ, ಚೆಕ್ ಮಾಡೋಣ। VPH ಬರ್ತಾ ಇದೆ, उसके बाद तो ಇದು 0.8 ಬರ್ತಾ ಇದೆ, 0.8 आ रहा है। उसके बाद 0.8 आ रहा है, उसके बाद 0.8 भी आ रहा है, यानी 8 0.8 आ रहा है, यानी 9 0.9 भी आ रहा है, 1.1 भी आ रहा है। उसके बाद 1.3। चलो इतना वोल्टेज अपना आ गया। तो ಅಂದ್ರೆ ಎಲ್ಲ ಬಕ್ಕಲು ಏನು ಬರ್ತಾ ಇದೆ, ವೋಲ್ಟೇಜ್ ಬರ್ತಾ ಇದೆ। ಸೊ ನಾವು ಬಕ್ಕಲು ವೋಲ್ಟೇಜ್ ಬರ್ತಿದ್ದಂಗೆನೆ ನಾವು ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು, ಸೊ ನಮ್ದು ಏನಾದ್ರು ಪೋರ್ಟ್ ಏನಾದ್ರು ಬರುತ್ತಾ ಅಂತ, ಏನಾದ್ರು ಬರುತ್ತಾ ಅಂತ ಚೆಕ್ ಮಾಡೋಣ। ನಾವು पोर्ट बरता ಅಂತ ಚೆಕ್ ಮಾಡೋಣ। क्या करेंगे हम, पोर्ट कुछ आएगा क्या चेक करेंगे। ಯಾವುದೇ ಪೋರ್ಟ್ ಬರ್ತಾ ಇಲ್ಲ, ಏನಾಗ್ತಿಲ್ಲ, ಯಾವುದು ಪೋರ್ಟ್ ಬರ್ತಾ ಇಲ್ಲ। ಚಲೋ ठीक, ಪೋರ್ಟ್ ಯಾವುದು ಬರ್ತಾ ಇಲ್ಲ। ಸೊ ನೆಕ್ಸ್ಟ್ ನಾವು ಚೆಕ್ ಮಾಡೋಣ
ಸ್ಕೀಮ್ಯಾಟಿಕ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡೋಣ, ಸ್ಕೀಮ್ಯಾಟಿಕ್ ಚೆಕ್ ಮಾಡೋಣ ಏನಾದ್ರು ಉಳಿದಿದೆಯಾ ಅಂತ. ಸೊ ನಾನೇನ್ ಮಾಡ್ತಾ ಇದೀನಿ, ಸ್ಕೀಮ್ಯಾಟಿಕ್ ನ ಓಪನ್ ಮಾಡ್ತಾ ಇದೀನಿ. ಸ್ಕೀಮ್ಯಾಟಿಕ್ ಓಪನ್ कर रहा अंदर हम स्कीमेटिक देखेंगे. इधर स्कीमेटिक चेक ಮಾಡೋಣ. लेआउट, लेआउट आ गया एंड बिट मैप, सॉरी स्कीमेटिक. ಲೇಔಟ್ ಅಲ್ಲಿ ನಾವು ಪವರ್ ಐಸಿ ನ ಕಾಪಿ ಮಾಡೋಣ. ಲೇಔಟ್ ಅಲ್ಲಿ मेन पावर ऐसी ना ಮಾಡ್ತಾ ಇದೀನಿ, कॉपी ಮಾಡ್ತಾ ಇದೀನಿ. कॉपी कर लिया तो पेस्ट, कॉपी कर लिया तो पेस्ट. सो ये अपना बॉक्स सेक्शन है, ಇದು ನಮ್ಮದು ಬಾಕ್ಸ್ ಸೆಕ್ಷನ್ ಇದೆ. ಸೊ ಅದಾದ್ಮೇಲೆ ಇದು बॉक, नेक्स्ट एलडीओ सेक्शन, नेक्स्ट ये आ गया अपना, ಇದು ನಮ್ಮದು ಯಾವುದು ಹೌಸ್ ಕೀಪಿಂಗ್. ಯಾವ ಸೆಕ್ಷನ್ ಇದು, ಹೌಸ್ ಕೀಪಿಂಗ್. ಯಾಕಂದ್ರೆ ನಮ್ದು ಏನಾಗಿದೆ, ಕ್ರಿಸ್ಟಲ್ ಇನ್ ಆಗಿದೆ, ಸಿಗ್ನಲ್ ಗಳೆಲ್ಲ ಔಟ್ ಆಗ್ತಾ ಇದೆ ಕನ್ನಡ. ಸೊ ಇದು ಯಾವ್ದಿತ್ತು ನಮ್ದು हाउस कीपिंग, याद नमदो हाउस कीपिंग. सो ये अपना हाउस कीपिंग सेक्शन है. इसमें एक एक लाइन को चेक करेंगे. पहले पावर PS होल्ड आ रहा है क्या चेक करेंगे, उसके बाद पावर ऑन रीसेट चेक करेंगे. ಎರಡನ್ನು ನಾವು ಚೆಕ್ ಮಾಡೋಣ. ಇಲ್ಲಿಂದ ಪವರ್ ಆನ್ ರಿಸೆಟ್ ನಮ್ಮ ಪವರ್ ಐಸ್ ಇಂದ ಹೋಗ್ತಾ ಇದೆ, PS ಹೋಲ್ಡ್ ಸಿಪಿ ಇಂದ ಬರ್ತಾ ಇದೆ. ಇದೆರಡು ಚೆಕ್ ಮಾಡೋಣ ಎಲ್ಲಿಗೆ ಹೋಗುತ್ತೆ ಅಂತ ನೋಡಿದ್ದು. इधर जाएगा करके दोनों लाइन को चेक करेंगे. देखो पावर ऑन रीसेट यानी इसमें ये पावर होल्ड हो गया. चलो ठीक. तो ये इसमें एक रजिस्टर दिया हुआ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸಿಪಿಯು ಹತ್ರ ಚೆಕ್ ಮಾಡ್ಲಿಕ್ಕೆ ಒಂದು रजिस्टर ಕೊಟ್ಟಿದ್ದಾರೆ. पावर ऑन रीसेट, ಯಾವ್ದಿದು पावर ऑन रीसेट. ये रजिस्टर में चेक करेंगे कितना आना चाहिए, 1.8 वोल्टेज आना चाहिए. ಏನ್ ಬರ್ಬೇಕು ಇದಕ್ಕೆ, 1.8 ಬರಬೇಕು. ये रजिस्टर ಚೆಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿದೆ सीपीयू में, कांसा दिया. चलो इसको हम चेक करेंगे, अभी चेक करना पड़ेगा. सो कैमरा, चलो कैमरा. सो ये अपना पावर ऑन रीसेट करें. चलो पावर ऑन रीसेट का चेक करेंगे. किधर है, इधर से आधा तीसरा ना, 1 2 3 4 हाँ करेक्टा. चलो इಲ್ಲಿಂದ 1 2 3 4 4 ಅಲ್ವಾ, ಎಷ್ಟು ಬರಬೇಕು, 1.8 ಬರಬೇಕು ಅಲ್ವಾ. ಎಷ್ಟು ಬರಬೇಕು, 1 कितना आना चाहिए, 1.8 आना चाहिए. क्या हो गया ये, 1.8 आ रहा है. 1.8 ಬರ್ತಾ ಇದೆ ಅಲ್ವಾ. ಚಲೋ ಅಂದ್ರೆ ನಮ್ಮ ಪವರ್ ಆನ್ ರಿಸೆಟ್ ಓಕೆ ಇದೆ. ಸೊ ಇವಾಗ ನೆಕ್ಸ್ಟ್ ನಾವು ನೋಡೋಣ PS ಹೋಲ್ಡ್ ಏನಾದ್ರು ಐಸಿ ಇಂದ ಬರ್ತಾ ಇದೆಯಾ ಅಂತ. ಏನಿಂದ PS ಹೋಲ್ಡ್ ಬರ್ತಾ ಇದೆ ಅಂತ ಚೆಕ್ ಮಾಡೋಣ. PS होल्ड स्कीमेटिक. नेक्स्ट इधर से PS होल्ड होगा, स्लीप क्लॉक, PS होल्ड ಇಲ್ಲೊಂದು ರಿಜಿಸ್ಟರ್ ಕೊಟ್ಟಿದ್ದಾರೆ ಹೌದಾ. ಸೊ ಇದನ್ನು ಚೆಕ್ ಮಾಡೋಣ. ಇದರಲ್ಲಿ ನಮಗೆ 1.8 ಸಿಗಬೇಕು. ಎಷ್ಟು ಸಿಗಬೇಕು, 1.8. चलो चेक करें. याद अदर पक्कद अल्वा. चलो इसको चेक करेंगे. इसका बाजू वाला है ना, ये ಇದೆ ಅಲ್ವಾ. चलो ठीक. ಇಲ್ಲಿ ಏನ್ ಬರಬೇಕು, PS ಹೋಲ್ಡ್ ಬರಬೇಕು. ಏನ್ ಬರಬೇಕು, PS ಹೋಲ್ಡ್ ಬರ್ತಾ ಇಲ್ಲ ನಮಗೆ. ಏನಾಗ್ತಾ ಇಲ್ಲ, PS ಹೋಲ್ಡ್ ಬರ್ತಾ ಬಂತು, ಬಂದು ಹೋಯ್ತಲ್ವಾ. ಒಂದು ಸೆಕೆಂಡ್. PS होल्ड आ रहा है जा रहा है, ಬರ್ತಾ ಐತಿ ಹೋಗ್ತಾ ಐತಿ. 1 मिनट और एक बार अच्छे से लगाएंगे. ಬಂದು ಹೋಗ್ತಾ ಇದೆ, ಫ್ಲಕ್ಚುಯೇಷನ್ ಅಲ್ಲಿ ಐತಿ ನಮ್ಮ PS ಏನಿದೆ, ಫ್ಲಕ್ಚುಯೇಷನ್. ಚಲೋ ठीक. ಕೇವಲ ಫುಲ್ ಸ್ಟೇಬಲ್ ಅಂದ್ರೆ ನಮ್ಮ रीसेट बी ಅಥವಾ ಪವರ್ ಆನ್ रीसेट स्टेबल ಅಲ್ಲಿ ಐತಿ. आदरे नम्मा PS होल्ड ಏನಾಗಿದೆ, फ्लक्चुएशन. अपना PS होल्ड फ्लक्चुएशन में है और अपना रीसेट भी आपका स्टेबल. चलो PS होल्ड से फ्लक्चुएशन होने के लिए सो अपना पावर अपना कौन सा CPU 100% ऑन होना चाहिए. कोई शॉर्टिंग या लीकेज या इसका अंदर का कोई सिग्नल इसको ना मिला, वोल्टेज को पूरा मिल जाएगा हमको.
ವೋಲ್ಟೇಜ್ ಏನಾಗ್ತದೆ ಎಲ್ಲ ಸಿಗ್ತಾ ಇದೆ. ಆದ್ರೆ ಇದು PSOಡ್ ಬಂದಿ ಹೋಗ್ತಾ ಇರೋ ಕಾರಣಕ್ಕೆ ಯಾವ್ದೋ ಸಿಗ್ನಲ್ ಮಿಸಿಂಗ್ ಇರ್ಬೋದು ಅಥವಾ पावर मिसिंग इर्ಬೋದು. पावर अपना क्या हो गया 100% आ रहा था, पूरा चेक कर लिया मैं. अभी हम सिग्नल को चेक करेंगे, सिग्नल चेक ಮಾಡೋಣ. ಸೊ ಯಾವ್ದು ಬರುತ್ತೆ ಅಥವಾ ಇಲ್ಲ ಅಂತ. सीधा ನಾನು ಇಲ್ಲಿ ಹೋಗ್ತೀನಿ स्कीमेटिक में हमने इसमें जाएंगे. सो ನಾವೆಲ್ಲಿ ಹೋಗೋಣ, सीधा ಇವಾಗ पॉवर एसी ಹತ್ರ ಹೋಗೋಣ. पॉवर एसी सो है अपना पॉवर एसी है, ये अपना पॉवर एसी. ये रीसेट भी दे रहा है, यानी इसका मतलब जो आने वाला लाइन सभी ठीक है, ಎಲ್ಲ ಲೈನ್ ಏನಾಗಿದೆ ಕರೆಕ್ಟ್ ಆಗಿದೆ. ಸೊ ನಾವೇನ್ ನೋಡ್ಬೋದು, ಇದ್ರ ಸಿಗ್ನಲ್ ಏನಿ ಇದಕ್ಕೆ ಕ್ಲಾಕ್ ಮಿಲ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಫಸ್ಟ್ ಯಾವ ಚೆಕ್ ಮಾಡೋಣ, ಕ್ಲಾಕ್ ಇದಕ್ಕೆ ಬರ್ತಾ ಇದೆಯಾ ಅಥವಾ ಇಲ್ವಾ ಅಂತ. ಅಂದ್ರೆ BB ಕ್ಲಾಕ್ ಇದಕ್ಕೆ ಏನ್ ಮಾಡ್ಬೇಕು, ಬರ್ಬೇಕು. BB ಕ್ಲಾಕ್ ಏನ್ ಬೇಕು, ಇದರಿಂದ CPU ಸಿಗ್ಬೇಕು ಕನ್ನಡ. ಸೊ ಕ್ಲಾಕ್ ಸಿಗ್ನಲ್ ಏನಾದ್ರು ನಮ್ಮ ಇದಕ್ಕೆ ಯಾವ್ದು CPU ಗೆ ಸಿಗ್ತಾ ಇದೆಯಾ ಅಲ್ವಾ ಅಂತ ಚೆಕ್ ಮಾಡೋಣ. अपना क्लॉक सिग्नल ये मिल रहा है या नहीं मिल रहा है चेक करेंगे ये रजिस्टर में. ये रजिस्टर हौदा, सो ये रजिस्टर क्लॉक चेक ಮಾಡೋಣ ನಮಗೆ. क्लॉक पेस्ट देखो ये इधर है क्लॉक का, ಇಲ್ಲಿದೆ ಅಲ್ವಾ. ಸೊ ಅಂದ್ರೆ ನಮ್ಮ ಮದರ್ ಬೋರ್ಡ್ ಇಲ್ಲಿ ಒಳಗಡೆ ಇದೆ ಕನ್ನಡ. इसका अंदर इसको कट करना पड़ेगा ना. चलो इसको कट करेंगे. ಇದು ನಮ್ದು रजिस्टर ಇದೆ, ಏನಿದೆ ಇದು, हाँ ಯಾವ್ದ್ರದ್ದು BB क्लॉक. याद किसका है, हमका BB क्लॉक 1, यानी ये पावर IC से CPU को जाने वाला क्लॉक. ये आ रहा है या नहीं आ रहा है देखेंगे. इससे भी आपका मोबाइल ऑन नहीं हो सकता है. तो इसको एक बार चेक करेंगे BB क्लॉक ಬರ್ತಾ ಇದೆ ಇಲ್ವಾ ಅಂತ. ಎಲ್ಲಿದೆ, इधर है, इधर है. हमने अभी इसको ओपन कर लिया. तो ಏನ್ ಮಾಡಿದೀನಿ, ಇಲ್ಲಿ ಓಪನ್ ಮಾಡಿದೀನಿ, ಕಾಣಿಸ್ತಾ ಇದೆಯಾ. चलो इसका अंदर अभी हम चेक करेंगे DSO से. इधर चेक करेंगे DSO से. कितना आ रहा है 19.2 मेगा बंद होಗ್ತಾ ಇದೆ, ಬರ್ತಾ ಇದೆ ಅಲ್ವಾ. 19 ಪಾಯಿಂಟ್ ಸಿಗ್ನಲ್ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ನಾನು ಆ ಕಡೆ ಸೈಡ್ ಇಡ್ತಾ ಇದೀನಿ. इस तरफ भी आ रहा है, ಇದರೊಳಗೂ ಈ ಕಡೆನೂ ಬರ್ತಾ ಇದೆಯಾ. ಚಲೋ ठीक, ಈ ಕಡೆನೂ ಬರ್ತಾ ಇದೆ. ಈ ಕಡೆ ಅಂದ್ರೆ ನಮ್ಮ CPU ಗೆ ಏನ್ ಸಿಗ್ತಾ ಇದೆ 19.2 ಮೆಗಾ ಹರ್ಟ್ಜ್ ಸಿಗ್ತಾ ಇದೆ ಅಲ್ವಾ. ಚಲೋ ठीक. ಮತ್ತೆ ಏನಿದೆ ಇದರಲ್ಲಿ ಚೆಕ್ ಮಾಡೋಣ. तो अभी चेक करेंगे कौन सा आएगा. ये नम्दु ಏನ್ ಸಿಕ್ತು ಆಲ್ರೆಡಿ ಮೆಗಾ ಹರ್ಟ್ಜ್ CPU ಗೆ ಸಿಗ್ತಾ ಇದೆ ಅಲ್ಲ. ಚಲೋ ಇದು ಸಿಗ್ತಾ ಇದೆ. ಇದಾದ್ಮೇಲೆ ನಾವು RF ಕ್ಲಾಕ್ ಇದು ಹೋಗೋದು WTR 1.8 RX XO. ಹಾ, ಸೊ ಎರಡು ನೋಡ್ಬೋದು ಇವಾಗ. SPMI ಕ್ಲಾಕ್ ಅಂಡ್ ಡೇಟಾ ಇದನ್ನು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ स्लीप क्लॉक, यानी ये नहीं आए तो आपका डायरेक्ट पोर्ट बनेगा, यानी अपना पोर्ट भी नहीं बन रहा है. तो एक बार इसको चेक करेंगे स्लीप क्लॉक को. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಎಲ್ಲ ಚೆಕ್ ಮಾಡಕ್ಕೆ ಅಂತ ಇದೆ ಅಂತ. ಸೊ ಎಲ್ಲೋ ಆಪ್ಷನ್ ಇಲ್ಲ, ಡೈರೆಕ್ಟ್ ಆಗಿ ಎದ್ರೊಳಗೆ ಹೋಗ್ತಾ ಇದೆ. ಇಲ್ಲೂ ಒಂದು ಕೊಟ್ಟಿದ್ದಾರೆ ಸ್लीप क्लॉक ಚೆಕ್ ಮಾಡಕ್ಕೆ ರಿಜಿಸ್ಟರ್. ಓಕೆ, चलो स्लीप क्लॉक को चेक करेंगे हम. लेआउट पेस्ट स्लीप क्लॉक CPU ಇದೆ ಇಲ್ಲಿ, CPU ಇಂದ ಮೇಲೆ ಈ ಕಡೆ ಹೌದಾ. स्लीप क्लॉक ना ಚೆಕ್ ಮಾಡೋಣ. ಇದೆಲ್ಲ स्लीप क्लॉक रजिस्टर ಇದೆ. तो इसको चेक करेंगे. तो एक मिनट, इसको चेक करेंगे और लगाएंगे अपना स्क्रीन में DS. तो ನೋಡಿ ನಮ್ದು ಸ್ಲೀಪ್ ಕ್ಲಾಕ್ 33.4 किलो हर्ट्ज 33 किलो हर्ट्ज 3 ಎಷ್ಟು ಬರ್ತಾ ಇದೆ ಸ್ಲೀಪ್ ಕ್ಲಾಕ್ ಮಾಡ್ತಾ 33.4 किलो हर्ट्ज. फ्रीक्वेंसी ಕೆಳಗೆ ನೋಡಿದ್ರೆ 1.8 मैक्सिमम होता है, पीक टू पीक 2.0. यानी आपका स्लीप क्लॉक भी आया हुआ है. अपना क्या हो गया, स्लीप क्लॉक ಕೂಡ ನಮ್ದು ಕರೆಕ್ಟ್ ಇದೆಯಾ. चलो नेक्स्ट ಏನ್ ಚೆಕ್ ಮಾಡೋಣ ನಾವು. स्लीप क्लॉक आइए, स्लीप क्लॉक हो गया अपना. तो नेक्स्ट आपका वोल्टेज रीसेट भी हो गया. चलो स्लीप क्लॉक हो गया.
इसमें क्या बचा हुआ है इसके अंदर क्लॉक का सिग्नल के लिए। ओके ओके ओके, CABL पावर सिस्टम ओके ओके, इसलिए ये आ रहा है। पावर ऑन रीसेट आ गया, PS ओड भी आ, PS ओड आना है, आ रहा है जा रहा है, आ रहा है जा रहा है। एक बार ये देखेंगे SPMI डेटा क्लॉक को चेक करेंगे, SPMI डेटा एंड क्लॉक, इधर से कोई मिसिंग है क्या चेक करेंगे। इधर से डायरेक्ट ये तीनों मोबाइल में जुड़ा हुआ है। सो ಇದೇನ್ ಬಂತು ಸೆಕೆಂಡರಿ ಪವರ್ ಐಸಿಗೆ ಬಂತು। ಸೊ ಅದಾದ್ಮೇಲೆ ಇಲ್ಲೊಂದು ಏನ್ ಕೊಟ್ಟಿದ್ದಾರೆ, ಕೆಪಾಸಿಟರ್ ಕೊಡ್ತೀವಿ। ಏನ್ ಕೊಟ್ಟಿದ್ದಾರೆ ಇಲ್ಲೊಂದು CPU हत्र, याद हत्र ಇದು CPU के बाज में क्या दिया हुआ है, एक कैपेसिटर दिया हुआ है। क्लॉक को इधर चेक करेंगे, ये कैपेसिटर ಕೊಟ್ಟಿದ್ದಾರೆ ಅಲ್ವಾ। चलो क्या इधर लोकेशन, इसका लोकेशन हम चेक करें। तो इसका बाजू में ही कैपेसिटर दिया हुआ, ನಾವೇನ್ ಮಾಡೋಣ ಚೆಕ್ ಮಾಡೋಣ। ಸೊ ಅದ್ರ ಪಕ್ಕದಲ್ಲೇ ಸೊ ಕೆಪಾಸಿಟರ್ ಅದು ಇಲ್ಲ, ಕಾಣಿಸ್ತಾ ಇದೆಯಾ? ಕೆಪಾಸಿಟರ್ ಇಲ್ಲ, ಕಾಣಿಸ್ತಾ ಇದೆಯಾ? ಚಲೋ ಇಲ್ಲಿ ಚೆಕ್ ಮಾಡಿ ನೋಡೋಣ। पॉकेट्स ನೋಡಿ ಬಂದು ಹೋಗ್ತದೆ, ಬರ್ತಾ ಇದೆಯಾ? यानी आपका SPMI डेटा वाला पैकेट आ रहा है ना, आके जा रहा है, आके जा रहा है, आ रहा है जा रहा है, ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ। ಯಾವುದು ನಮ್ದು SPMI डेटा ಮತ್ತೆ क्लॉक, करेक्ट अल्वा? ಬರ್ತಾ ಇದೆ। चलो ठीक, तो अपना डेटा पैकेट SPMI का आ रहा है, तो इसका मतलब जो हो गया आपका SPMI डेटा वाला आ गया। हमने क्लॉक को चेक करेंगे, SPMI डेटा आ गया, इधर क्लॉक है, क्लॉक का चेक करने के लिए क्या है, एक रजिस्टर है, क्लॉक ಕೂಡ ನಾವೇನ್ ಮಾಡೋಣ ಚೆಕ್ ಮಾಡೋಣ। चलो SPMI डेटा हो गया, क्लॉक किधर है इसका, पेस्ट नेक्स्ट। ಸೊ ಅದರ ಪಕ್ಕಕ್ಕಿದೆ ಅಲ್ವಾ, इसका बाजू में। ಸೊ ಇವಾಗ ಏನ್ ಮಾಡೋಣ, ನಾವು ಇದನ್ನ ಚೆಕ್ ಮಾಡೋಣ। ಸೊ देखो ಇದು ಕಾಣಿಸ್ತದೆ ಏನಾಗಿದೆ ಅಂತ, ಇಲ್ಲಿ ಏನಾಗಿದೆ, ಕೆಪಾಸಿಟರ್ ಇಲ್ಲ, ರಿಜಿಸ್ಟರ್, ಕೆಪಾಸಿಟರ್ ಅಲ್ಲ ಇದು। ಚಲೋ ಇಲ್ಲಿ ನೋಡಿ, ಇದೇನಿರೋದು ಇಲ್ಲಿ ರಿಜಿಸ್ಟರ್, ಏನಿದು ರಿಜಿಸ್ಟರ್ ಇಲ್ಲ ಇದ್ರೊಳಗಡೆ, ಏನಿಲ್ಲ ಇದರಲ್ಲಿ ನೋಡಿ। ಇದೊಂದು ಪ್ರಾಬ್ಲಮ್ ಆಗಿರಬಹುದು, ನೋಡ ಅದು ಇದ್ ಮಾಡ್ಬಿಟ್ಟು। ಸೊ इसका अंदर रजिस्टर नहीं है, ರಿಜಿಸ್ಟರ್ ಏನ್ ಬೇಕಾಯ್ತು, ಯಾರೋ ಏನ್ ಮಾಡಿದಾರೆ, CPU ನೆಲ್ಲ ರೀಬಾಲ್ ಮಾಡಿದಾರೆ, ಕಾಣಿಸ್ತಾ ಇದೆ ಇಲ್ಲಿ CPU ಏನ್ ಮಾಡಿದಾರೆ, ರೀಬಾಲ್ ಮಾಡಿದ್ರು। ನಮ್ಮ EMMC ರೀಬಾಲ್ ಮಾಡಿಲ್ಲ, ಪೇಸ್ಟೆಡ್ ಹಾಗೆ ಇದೆ, ಬಟ್ CPU ಏನ್ ಮಾಡಿದಾರೆ, ರೀಬಾಲ್ ಮಾಡಿದಾರೆ। CPU ಏನ್ ಮಾಡಿದಾರೆ, ರೀಬಾಲ್ ಮಾಡಿದಾರೆ, CPU ರೀಬಾಲ್ ಮಾಡಿದಾರೆ, ಕಾಣಿಸ್ತಾ ಇದೆಯಾ? ಸೊ ಆ ಟೈಮ್ ಅಲ್ಲಿ ಈ ರಿಜಿಸ್ಟರ್ ಏನಾಗಿರ್ಬೋದು, मिस ಆಗಿರ್ಬೋದು। वो टाइम पे ये रजिस्टर क्या हो सकता है, मिस हो सकता है। इसको हम कितना ओम्स का रजिस्टर चेक करेंगे। तो पहले इधर आ रहा है क्या चेक करेंगे, इधर फर्स्ट ಬರ್ತಾ ಇದೆ ಅಂತ ಚೆಕ್ ಮಾಡೋಣ, ಹೌದಾ? ಸೊ ಚೆಕ್ ಇಲ್ವಾ ಅಂತ, ಇದರಲ್ಲೂ ಪ್ಯಾಕೆಟ್ಸ್ ಬರ್ತಾ ಇದೆ ಇಲ್ವಾ ಅಂತ ಏನ್ ಮಾಡೋಣ, ಚೆಕ್ ಮಾಡೋಣ, ಹೌದಾ? ಸೊ ಪ್ಯಾಕೆಟ್ಸ್ ಬರ್ತಾ ಇದೆ ಅಥವಾ ಇಲ್ಲ ಅಂತ, ಕ್ಲಿಯರ್? ಇದನ್ನ ದೊಡ್ಡದಲ್ಲಿ ತಗೊಳ್ಳೋಣ ನೋಡಿ। ಇದ್ರ ಪ್ಯಾಕೆಟ್ಸ್ ಎಷ್ಟು ಬರ್ತಾ ಇದೆ, 18.4 ಕಿಲೋ ಹರ್ಟ್ಸ್ ಬರ್ತಾ ಇದೆ ಪ್ಯಾಕೆಟ್ಸ್। ಸೊ ಕ್ಲಾಕ್ ಪ್ಯಾಕೆಟ್ಸ್ ಏನಾಗ್ತದೆ, ಬರ್ತಾ ಇದೆ, ಅಂದ್ರೆ ಇಲ್ಲಿ ಸಿಗ್ನಲ್ ಬರ್ತಾ ಇದೆ। ಬಟ್ ಈ ಸೈಡ್ ಅಲ್ಲಿ, ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಏನಾಗ್ತಾ ಇಲ್ಲ, ಸೊ ಈ ಕಡೆ ಬರ್ತಾ ಇದೆ, ಆದ್ರೆ ಈ ಕಡೆ ಸೈಡ್ ಗೆ ಪಾಸ್ ಆಗ್ಬೇಕಾಗಿತ್ತು ರಿಜಿಸ್ಟರ್ ಇತ್ತು, ಹೌದಾ? ಈ ರಿಜಿಸ್ಟರ್ ಏನಾಗೈತೆ, ಇಲ್ಲ, ಏನಿಲ್ಲ, ಈ ರಿಜಿಸ್ಟರ್ ಇಲ್ಲ, ಅದಕ್ಕೆ ಏನಾಗಿಲ್ಲ, ಪಾಸ್ ಆಗಿಲ್ಲ। ಸೊ ಏನ್ ಬರ್ತಾ ಇಲ್ಲ ಇಲ್ಲಿ, ಯಾವುದೇ ಸಿಗ್ನಲ್ ಬರ್ತಾ ಇಲ್ಲ ಅಲ್ವಾ? ಸೊ ಅಂದ್ರೆ ಇದು ಒಂದು ರಿಜಿಸ್ಟರ್ ಹಾಕ್ಬೇಕಾಗುತ್ತೆ, ಇಲ್ಲಿ ಹಾಕಿ ಚೆಕ್ ಮಾಡೋಣ। ಏನ್ ಮಾಡೋಣ, ಇದಕ್ಕೆ ಒಂದು ರಿಜಿಸ್ಟರ್ ಹಾಕೋಣ, ರಿಜಿಸ್ಟರ್ ಹಾಕಿ ಚೆಕ್ ಮಾಡೋಣ, ಸೆಟ್ ನಮ್ದು ಕರೆಕ್ಟ್ ಆಗಿ ಬರುತ್ತಾ ಅಂತ, ಆನ್ ಆಗುತ್ತಾ ಅಥವಾ ಇಲ್ಲಿ ಸಿಗ್ನಲ್ ಪಾಸ್ ಆಗುತ್ತಾ ಏನು ಎತ್ತ ಅಂತ। ಸೊ SPMI ಡೇಟಾ ಕರೆಕ್ಟ್ ಆಗಿತ್ತು, ನಮ್ದು ಕ್ಲಾಕ್ ಏನಾಗಿತ್ತು, ಮಿಸ್ ಆಗಿತ್ತು, ಯಾಕಂದ್ರೆ ರಿಜಿಸ್ಟರ್ ಒಂದು ಮಿಸ್ ಆಗಿತ್ತು ಇದು। चलो ಇದನ್ನ ಒಂದ್ಸರಿ ಕೋರ್ಸ್ ನೋಡ್ತೀನಿ ನಾನು, इसको क्या करेंगे, बैठा के चेक करेंगे। ಕಾಣಿಸ್ತಾ ಇದೆಯಮ್ಮ?
ಹಲೋ ठीक ಇವಾಗ ನಾವೇನ್ ಮಾಡಿದ್ವಿ ರಿಜಿಸ್ಟರ್ ಕೂರ್ಸಿದ್ವಿ ಸೊ ಚೆಕ್ ಮಾಡೋಣ 2 ಮಿನಿಟ್ಸ್ ಮಾಡೋಣ ಚೆಕ್ ಮಾಡೋಣ तो ಒಂದ್ಸಲಿ ನೋಡೋಣ सेट ऑन आगुत्ता अथवा इल्ला अंत देखेंगे हम सेट ऑन होता या नहीं होता क्योंकि ना नहीं होता तो आगे वाला स्टेप चलेंगे आगे ಅಂದ್ರೆ नेक्स्ट स्टेप ಗೆ ಹೋಗೋಣ ಅಲ್ವಾ तो देखेंगे क्या होता है सेट ಏನಾಯ್ತು तो लाइव ನಡೀತಾ ಇದೆ ನಿಮ್ಮ ಎದುರಿಗೆನೇ ಹೌದು ಸರ್ तो डायरेक्ट कस्टमर मोबाइल स्टेप बाय स्टेप ಚೆಕ್ ಮಾಡಿದ್ವಿ तो ರೀಡಿಂಗ್ ತೋರಿಸ್ತಾ ಇತ್ತು 240 220 या 150 ಅಲ್ಲಿ ಸ್ಟ್ರಕ್ ಆಗ್ತಾ ಇತ್ತು ಎಲ್ಲರೂ ಏನಂತಿದ್ರು EMMC ಇಂದ ಆಗುತ್ತೆ ಅನ್ನೋ ಮೈಂಡ್ ಅಲ್ಲಿ ಇರ್ತಾರೆ ಬಟ್ ಫ್ಲಾಗ್ ಸಿಗ್ನಲ್ ಮಿಸ್ ಆದ್ರೇನು ಏನಾಗಲ್ಲ ಇದು ಸೊ ಒಂದೇ ಒಂದು ರಿಜಿಸ್ಟರ್ ಮಿಸ್ ಆಗಿರೋದಕ್ಕೆ ಸೊ CPL ಅವ್ರು ಕ್ಲಿಯರ್ ಆಗಿ ಏನ್ ಮಾಡಿದ್ದಾರೆ ರೀಕಾಲ್ ಮಾಡಿ ಹಾಕಿದ್ದಾರೆ ಬಟ್ ಅಕ್ಕಪಕ್ಕ ಒಂದು ರಿಜಿಸ್ಟರ್ ಕೂಡ ಮಿಸ್ ಆದ್ರೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಬೇಕಾಗುತ್ತೆ ಹೌದಾ BB ಕ್ಲಾಕ್ ಚೆಕ್ ಮಾಡಿದ್ವಿ ನಾವು ಫ್ಲಿಪ್ ಕ್ಲಾಕ್ ಚೆಕ್ ಮಾಡಿದ್ವಿ ಆಮೇಲೆ SPMI ಡೇಟಾ ಚೆಕ್ ಮಾಡಿದ್ವಿ ಕ್ಲಾಕ್ ಅಲ್ಲಿ ಒಂದು ರಿಜಿಸ್ಟರ್ ಏನಾಗಿತ್ತು ಮಿಸ್ ಆಗಿತ್ತು ಒಂದು ರಿಜಿಸ್ಟರ್ ಮಿಸ್ ಆಗಿರೋದಕ್ಕೆ ಏನಾಗಿತ್ತು मोबाइल ऑन ಆಗಿಲ್ಲ एक रजिस्टर मिस हो गया आपका मोबाइल ऑन नहीं हो देखो पूरा ऑन हो गया है ना फुल ऑन ಆಯ್ತು ನಿಮ್ಮ ಎದುರಿಗೆ ಮಾಡ್ತಿರೋದಲ್ವಾ कस्टमर सेट चला चलो ठीक आप भी ऐसा काम सीख सकते हैं आ जाइए SGT मोबाइल रिपेयरिंग ट्रेनिंग इंस्टीट्यूट ನೀವು ಇದೇ ತರ ಕೆಲಸ ಕಲಿಬಹುದು ಬನ್ನಿ SGT मोबाइल रिपेयरिंग ट्रेनिंग इंस्टीट्यूट बैंगलोर सो ನೋಡಿ ಅದೇ ಬೋರ್ಡ್ ಇದೆ ಇದು ಬೇರೆ ಇಲ್ಲ सो ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ वही बोर्ड है दूसरा वाला बोर्ड नहीं है एक बार आपको चेक करके दिखाएंगे ಅದೇ ಬೋರ್ಡ್ ಇದೆಯಾ तो लाइव साक्षी ಇದೆ ಇಲ್ಲೇ ಇಬ್ರು ಇದ್ದೀರಾ ಅಲ್ವಾ सो देखो इसको बोर्ड का अंदर हमने अभी शील्ड भी कटा हुआ था अभी रजिस्टर भी डाला हुआ है हाँ रजिस्टर ಹಾಕಿದೀವಿ शील्ड ಕಟ್ ಆಗಿದೆ ಸೊ ಚಾರ್ಜಿಂಗ್ ಚುಚ್ತೀನಿ ನೋಡಿ ಇಲ್ಲಿ ಆನ್ ಇದೆ ಸೆಟ್ ಏನಿದೆ ಸೆಟ್ ಆನ್ ಇದೆ ಆನ್ ಇದೆಯಾ ಸೊ ಈ ತರ ಕೆಲಸ ನೀವು ಕೂಡ ಕಲಿಬಹುದು ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಸೊ ನೀವು ಕಲಿತಾ ಇದ್ದೀರಾ ಇಲ್ಲಿ ಕೆಲಸ ಲೈವ್ ನಡೆಯುತ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಯಾಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಇದೇ ತರ ವಿಡಿಯೋ ಲೈವ್ ವಿಡಿಯೋ ನಾನು ನನ್ನ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ ಸೊ ನೀವು ನೋಡ್ಬೋದು ಸೊ ಅದಕ್ಕಾಗಿ ಮೇಲೆ ಕಾಣಿಸ್ತಿರುವ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you for watching.